ದಯಮಾಡಿ ಈ ವಿಡಿಯೋನ ಯಾರು ಸ್ಕಿಪ್ ಮಾಡ್ದೆ ನೋಡ್ರಿ. ಎಷ್ಟೋ ಜನ ನೋಡ್ರಿ ಡ್ರೈವರ್ಗಳಾತು ಗಾಡಿ ಮಾಲಕರಾತು ಗಾಡಿ ಬಾಡಿಗೆಗಳ್ನ ಎಲ್ಲ ಹದಿಗೆಚ್ಚಿ ಬಿಟ್ಟಿದ್ದಾರೆ. ಯಾಕಂದ್ರೆ ಎತ್ತರ ಬಂದ್ರಾತು ಹೋದ್ರಾತು ಟೈಮ್ ಪಾಸ್ಗೆ ಮಾಡೋದು ಏನು 100 ಉಳಿವಾತು ಏನಾದ್ರು ಇದ್ರ ಹೋಗತ್ತು ಅಂತೇಳಿ ಎಲ್ಲ ಹದಿಗೆಡ್ಸಿ ಬಿಟ್ಟಿದ್ದಾರೆ. ಅದ್ರ ಸಲುವಾಗಿ ನೋಡ್ರಿ ಎಲ್ಲ ಡ್ರೈವರ್ಗಳ ಹಂಗ ಮಾಲಕರು ಕೂಡಿ ಒಂದು ರೇಟ್ ನಿಗದಿ ಮಾಡಿದಾರು. ದಯಮಾಡಿ ಅದರಂತೆ ಎಲ್ಲರೂ ಇದನ್ನ ಮಾಡ್ರಿ, ನೀವು ಬಾಡಿಗೆ ಹೋಗ್ರಿ. ಯಾಕಪ್ಪ ಅಂದ್ರೆ ಮೊದಲೇ ಗೌರ್ಮೆಂಟ್ದವ್ರ ಬಸ್ ಫ್ರೀ ಮಾಡಿ ಎಲ್ಲ ಈ ಉದ್ಯೋಗದವ್ರದ್ದು ಎಲ್ಲ ಜೀವನ ಹದಿಗಟ್ಟು ಬಿಟ್ಟೈತಿ. ಎಷ್ಟೋ ಜನರ ಜೀವನ ಇದ್ರ ಮೇಲೆ ನಿಂತೈತ್ರಿ. ಯಾಕಂದ್ರೆ ಟೈಮ್ ಪಾಸ್ ಮಾಡೋರ ಏನು ಬಾಡಿಗೆ ಹೋದ್ರೆ ಹೊತ್ತು 100 ರೂಪಾಯಿ ಉಳಿಲಿ 50 ಉಳಿಲಿ ಅನ್ನೋರ ಜೀವನ ಬೇರೆ ರೀ. ಯಾಕಂದ್ರೆ ಅದ್ರ ಮೇಲೆ ನಿಂತಂಥವ್ರ ಜೀವನನ ಬೇರೆ ಐತಿ. ಯಾಕಂದ್ರೆ ಎಷ್ಟೋ ಜನರ ಜೀವನ ಏನಾಗೈತಿ ಬರೀ ಅದ್ರ ಮೇಲನ ನಿಂತೈತಿ. ಅದ್ರ ಸಲುವಾಗಿ ಇದು ಫ್ರೀ ಆದ ನಂತರ ಏನಾಗೈತಿ ಎಲ್ಲ ಹದಿಗೆಟ್ಟ ಗಾಡಿಗಳು ಮಾರುವಂಥ ಪರಿಸ್ಥಿತಿದಾಗ ಭಾಳ ಜನ ಅದಾರು, ಗಾಡಿಗಳು ಮಾರಿದಾರು. ಅದ್ರ ಸಲುವಾಗಿ ನೋಡ್ರಿ ಇದೇನು ನಿಗದಿ ಮಾಡಿದಾರಲ್ಲ ಇದ ಸೇಮ್ ಅನ್ನ ನೀವು ಬಾಡಿಗೆ ಹೋದಿರಿ ಅಂದ್ರೆ ಯಾರ್ದು ಏನು ಇದಾಗೋದಿಲ್ಲ. ಅದ್ರ ಸಲುವಾಗಿ ನೋಡ್ರಿ ದಯಮಾಡಿ ಇದ ರೇಟ್ನ ಇದನ್ನ ಮಾಡ್ರಿ. ಯಾಕಂದ್ರೆ ಭಾಳ ಜನ ಏನು ಮಾಡ್ತಿರ್ತಾರೆ, ನಾ ಏನು ಬಿಡಪ್ಪ ಟೈಮ್ ಪಾಸ್ ಇಟ್ಟಿದ್ದಾನೆ ಗಾಡಿ ಹೋದ್ರೆ ಹೋತ್ ಬಿಟ್ರೆ ಹೋತ್. ಆದ್ರೆ ನಿಮ್ಗೆ ಅದ ಟೈಮ್ ಪಾಸ್ ಆಗಿರ್ಬೋದು. ಎಷ್ಟೋ ಜನರ ಜೀವನ ಏನಾಗೈತಿ ಗೊತ್ತೈತಿ, ಅದ ಜೀವನನ ನಡೆಸುವಂಥ ಇದೈತ್ರಿ. ಅದ್ರ ಸಲುವಾಗಿ ದಯಮಾಡಿ ಯಾರೋ ರೇಟ್ ಹದಿಗಡ್ಸಕ್ಕೆ ಹೋಗ್ಬೇಡ್ರಿ. ದಯಮಾಡಿ ಗಾಡಿ ಮಾಲಕರ ಹೊತ್ತಿಂದ ಆತು ಗಾಡಿ ಚಾಲಕರ ಹೊತ್ತಿಂದ ಆತು ನಾನು ಕೇಳ್ಕೊತ ನಿಮ್ಮ ಹತ್ರ ಯಾರು ದಯಮಾಡಿ ಕೆಡ್ಸಾಕೋಬೇಡ್ರಿ. ಇದೇನು ರೇಟ್ ಐತಿಲ್ಲ ಅದರಂತೆ ಎಲ್ಲರೂ ನೋಡ್ರಿ ಅಂದ್ರೆ ತಾನೇ ಒಂದು ಉದ್ಯೋಗಕ್ಕೆ ಒಂದು ಬೆಲೆನೂ ಸಿಗ್ತೈತಿ. ಉದ್ಯೋಗ ಮಾಡೋರಿಗೆ ಒಂದು ಏನೋ ಒಂದು ಧೈರ್ಯನೂ ಬರ್ತೈತಿ. ದಯಮಾಡಿ ಆದಷ್ಟು ಎಲ್ಲರೂ ಶೇರ್ ಮಾಡಿರಿ. ಯಾರು ಇಂಥದ್ದು ಎಲ್ಲ ಕೆಡಿಸ್ತಿರ್ತಾರಲ್ಲ ಅವ್ರಿಗೆ ಮೊದಲು ಶೇರ್ ಮಾಡಿರಿ. ನೀವು ಮಾತ್ರ ದಯಮಾಡಿ ಕೆಡ್ಸಾಕೋಬೇಡ್ರಿ.